ಈ ವಿಡಿಯೋದಲ್ಲಿ ನಾವು ಬಿಂದುವನ್ನ ಹೇಗೆ ಪತ್ತೆ ಮಾಡುವುದು, ಕ್ಷಿತಿಜ ದೂರ ಅಂದ್ರೆ ಏನು, ಲಂಬ ದೂರ ಅಂದ್ರೆ ಏನು ಅಂತ ಕಲ್ತ್ಕೋತೀವಿ. ಸರಿನಾ? ಇದನ್ನ ಕಲಿಯೋದಕ್ಕೆ ನಾವು ಒಂದು ಗ್ರಾಫ್ ಶೀಟ್ ನ ಪರಿಗಣಿಸ್ತಿದೀವಿ. ಅಂದ್ರೆ ಸಮತೋಲನದ ಒಂದು ಪೇಪರ್. ಇದ್ರಲ್ಲಿ ನಾವು ನೋಡಿದ ತಕ್ಷಣ ಏನ್ ಹೇಳ್ಬೋದು ಅಂದ್ರೆ ಗ್ರಾಫ್ ಶೀಟ್ ಅಲ್ಲಿ ಅಕ್ಷಗಳಿರುತ್ತೆ ಅಂತ ಹೇಳ್ಬೋದು. ಈ ರೀತಿ ಅಡ್ಡವಾಗಿರೋದನ್ನ ಎಕ್ಸ್ ಅಕ್ಷ ಅಂತ ಹೇಳ್ತೀವಿ. ಈ ರೀತಿ ಉದ್ದ ಇದ್ರೆ ಅದನ್ನ ವೈ ಅಕ್ಷ ಅಂತ ಹೇಳ್ತೀವಿ. ಇದು ಎಕ್ಸ್ ಅಕ್ಷ, ಇದು ಬಂದು ವೈ ಅಕ್ಷ. ನೆಕ್ಸ್ಟ್ ಏನ್ ಗೊತ್ತು ಇವೆರಡೇನಾ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಮೀಟ್ ಆಗುವ ಸ್ಥಳ ಅಥವಾ ಸಂಧಿಸುವ ಈ ಬಿಂದುವನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಮೂಲ ಬಿಂದು ಅಂತ ಹೇಳ್ತೀವಿ. ಹೌದು, ಇದ್ರ ಡೆಫಿನೇಷನ್ ಅಂತ ಬಂದಾಗ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಗಳು ಸಂಧಿಸುವ ಬಿಂದುವನ್ನ ನಾವು ಮೂಲ ಬಿಂದು ಅಂತ ಕರಿತೀವಿ. ಸರಿನಾ? ಈಗ ಈ ಪೇಪರ್ ಮೇಲೆ ನಾವು ಒಂದು ಬಿಂದುವನ್ನ ಪತ್ತೆ ಮಾಡಬೇಕು. ಅದಕ್ಕಿಂತ ಮೊದಲು ನಾವೇನ್ ಮಾಡೋಣ ಅಂದ್ರೆ ಈ ಅಕ್ಷದ ಮೇಲೆ ಘಟಕಗಳನ್ನ ಬರ್ಕೊಳ್ಳೋಣ. ಇಲ್ಲಿ ನೋಡಿ, ಮೂಲ ಬಿಂದುವಿನಿಂದ ಬಲಗಡೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಅದು ಧನಾತ್ಮಕ ಎಕ್ಸ್ ಅಕ್ಷ. ಮೂಲ ಬಿಂದುವಿನಿಂದ ಎಡಗಡೆ ಹೋಗ್ತಿದೀವಿ ಅಂದ್ರೆ ಅದು ಋಣಾತ್ಮಕ ಎಕ್ಸ್ ಅಕ್ಷ. ನೋಡಿ, ಈ ಘಟಕಗಳು ಈ ರೀತಿ ಇರುತ್ತೆ. ಸಂಖ್ಯೆಗಳಂದ್ರೆ ಇದು ಒಂದಂದ್ರೆ ಇದು -1, ಎರಡಂದ್ರೆ -2, ಮೂರಂದ್ರೆ -3, ಅದೇ ರೀತಿ ನಾಲ್ಕಂದ್ರೆ -4. ನೋಡಿ, ಇದೇ ಮೂಲ ಬಿಂದುವಿನಿಂದ ಮೇಲೆಗಡೆ ಹೋಗ್ತಿದೀವಿ ಅಂದ್ರೆ ಅದು ಧನಾತ್ಮಕ ವೈ ಅಕ್ಷ ಅಂತ ಆಗಿರುತ್ತೆ. ಮೂಲ ಬಿಂದುವಿನಿಂದ ಕೆಳಗಡೆ ಬರ್ತಿದೀವಿ ಅಂದ್ರೆ ಋಣಾತ್ಮಕ ವೈ ಅಕ್ಷ ಆಗಿರುತ್ತೆ. ಘಟಕಗಳು ಈ ರೀತಿ ಇರುತ್ತೆ. ಅದ್ರ ಮೇಲೆ ನಾವು ಸಂಖ್ಯೆಗಳು ತಗೊಂಡ್ರೆ ಸೇಮ್ 1 -1, 3 -3, ಅದೇ ರೀತಿ 5 -5 ಅಂತ ಆಗಿರುತ್ತೆ. ಉದಾಹರಣೆಗೆ ನಾವಿಲ್ಲಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಳಿ. ಇದೆಲ್ಲವನ್ನ ಬಳಸ್ಕೊಂಡು ನಾವು ಈ ಗ್ರಾಫ್ ಮೇಲಿರೋ ಒಂದು ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕು. ಈಗ ನಿರ್ದೇಶಾಂಕ ಅಂದ್ರೆ ಹೆಂಗೆ ಅಂದ್ರೆ, ಇಲ್ಲೊಂದು ಬಿಂದು ಇದೆ ಅಂತ ಅನ್ಕೊಳ್ಳಿ. ಮೂಲ ಬಿಂದುವಿನಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಅಥವಾ ದೂರ ಅಂತ ಹೇಳ್ಬೋದು. ಈಗ ನೀವೇನಾದ್ರೂ ಮೂಲ ಬಿಂದು ಹತ್ರ ನಿಂತಿದ್ದೀರಾ. ಹಾಗಾದ್ರೆ ಅಕ್ಷವನ್ನ ಬಳಸ್ಕೊಂಡು ನೀವು ಈ ಪಾಯಿಂಟ್ ಹತ್ರ ಹೋಗಿ ಅಂದ್ರೆ ಏನ್ ಮಾಡ್ತೀರಾ? ಮೊದ್ಲಿಗೆ ಇಲ್ಲಿ ಮೂಲ ಬಿಂದುವಿನಿಂದ ಮುಂದೆ ಬರ್ತೀರಾ. ಎಲ್ಲಿಗೆ ಅಂತ ಹೇಳಿದ್ರೆ ಸಂಖ್ಯೆ 3ರ ತನಕ ಬರ್ತೀರಾ. ಯಾಕಂತ ಹೇಳಿದ್ರೆ ಈ ಬಿಂದು ಹತ್ರ ಇರೋ ತರ ಕಾಣಿಸುತ್ತೆ. ಹಾಗಾದ್ರೆ ಇಲ್ಲಿ ಮೂಲ ಬಿಂದುವಿನಿಂದ ಇಲ್ಲಿವರೆಗೂ ಬಂದಿದ್ದೀರಲ್ಲ, ಈ ಡಿಸ್ಟೆನ್ಸ್ ಏನಾಗುತ್ತೆ? 3 ಘಟಕ ಅಲ್ವಾ? ಹೌದು, 3 ಘಟಕಗಳು. ಇದನ್ನೇ ನಾವಿಲ್ಲಿ ಎಕ್ಸ್ ನಿರ್ದೇಶಾಂಕ ಅಂತ ಹೇಳ್ತೀವಿ, ಅಥವಾ ನಾವು ಕ್ಷಿತಿಜ ದೂರ, ಇಂಗ್ಲಿಷಲ್ಲಿ ಆಪ್ಸಿಸ ಅಂತ ಕರಿತೀವಿ. ಇಲ್ಲಿ ಕ್ಷಿತಿಜ ದೂರ ಬಂದು 3. ನೆಕ್ಸ್ಟ್ ನೀವೇನ್ ಮಾಡ್ತೀರಾ? ಇಲ್ಲಿಂದ ಎಡಗಡೆ ತಿರುಗಿ ಮೇಲ್ಭಾಗಕ್ಕೆ ಹೋಗ್ತೀರಾ. ಹೌದು, ಎಕ್ಸ್ ಅಕ್ಷದಿಂದ ನೀವು ವೈ ಅಕ್ಷದ ಕಡೆಗೆ ಹೋಗ್ತಿದ್ದೀರಾ. ಇಲ್ಲಿ ನೋಡಿ, ಈ ರೀತಿ ಹೋಗ್ತಿದ್ದೀರಾ. ಈಗೇನಾಗುತ್ತೆ ಇದರ ಡಿಸ್ಟೆನ್ಸ್ ಅಂತ ಹೇಳಿದ್ರೆ? ಇದು ಕೂಡ 3 ಘಟಕ ಅಂತ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಬರಕ್ಕೆ 3 ಘಟಕ ಅಷ್ಟು ನಾವು ಬಂದಿರ್ತೀವಿ. ನೋಡಿ, 1, 2, 3. ಹಾಗಾದ್ರೆ ಇದನ್ನೇನ್ ಹೇಳ್ತೀವಿ? ಇದನ್ನ ವೈ ನಿರ್ದೇಶಾಂಕ ಅಂತ ಹೇಳ್ತೀವಿ. ಇನ್ನೊಂದು ರೀತಿನಲ್ಲಿ ಹೇಳೋದಾದ್ರೆ ಇದನ್ನ ಲಂಬ ದೂರ ಅಂತ ಹೇಳ್ತೀವಿ. ಕ್ಷಿತಿಜ ದೂರ ಬಂದು 3 ಘಟಕ, ಅದೇ ರೀತಿ ಲಂಬ ದೂರನೂ ಬಂದು 3 ಘಟಕ. ಇದು ವೈ ನಿರ್ದೇಶಾಂಕ, ಇದು ಎಕ್ಸ್ ನಿರ್ದೇಶಾಂಕ ಅಂತ ಆಗುತ್ತೆ. ಈ ಪಾಯಿಂಟ್ ನ ನಿರ್ದೇಶಾಂಕ ಏನು ಅಂದ್ರೆ 3,3. ಇದು ಎಕ್ಸ್ ನ ನಿರ್ದೇಶಾಂಕ, ಇದು ವೈ ನ ನಿರ್ದೇಶಾಂಕ. ಹಾಗಾದ್ರೆ ನಿಮಗೊಂದು ಡೌಟ್ ಬರಲ್ವಾ? ಬಿಂದುವನ್ನ ನಾವು ಪತ್ತೆ ಮಾಡಬೇಕು ಅಂತ ಆದ್ರೆ ಪ್ರತಿ ಸರಿ ಇಲ್ಲಿಂದ ಇಲ್ಲಿವರೆಗೂ ಹೋಗಿ, ಅಲ್ಲಿಂದ ಮೇಲೆ ಹೋಗಿ, ಇದನ್ನ ಲಂಬ ದೂರ ಅಂತ ಹೇಳಿ, ಇದನ್ನ ಕ್ಷಿತಿಜ ದೂರ ಅಂತ ಹೇಳಿ, ಇಷ್ಟೆಲ್ಲ ಮಾಡ್ಬೇಕಾ ಈ ಬಿಂದುವನ್ನ ಕಂಡುಹಿಡಿಯಕ್ಕೆ ಅಂತ ಡೌಟ್ ಬರಲ್ವಾ? ಹಾಗಾದ್ರೆ ಈಸಿಯಾಗಿ ಮಾಡಕ್ ಏನು ಬೇರೆ ಆಪ್ಷನ್ ಇಲ್ವಾ ಅಂತ ಡೌಟ್ ಬರುತ್ತೆ. ಹೌದು, ಆಪ್ಷನ್ ಇದೆ. ಈಗ ಇದು ನಮ್ಮ ಬಿಂದು ಅಂತ ಅನ್ಕೊಳ್ಳಿ. ಇದರ ನಿರ್ದೇಶಾಂಕವನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಇದೇನಾಗಿದೆ? 3,3 ಅಂತ ನಮಗ್ ಗೊತ್ತು. ಇದನ್ನ ನೆನ್ಪಲ್ಲಿಟ್ಕೊಳ್ಳಿ. ನಾನೀಗೇನ್ ಹೇಳ್ತಿದ್ದೀನಿ ಅಂದ್ರೆ, ಈಸಿಯಾಗಿ ಏನ್ ಮಾಡ್ಬೋದು ಅಂದ್ರೆ, ಇಲ್ಲೊಂದು ಬಿಂದು ಇದೆ ಅಂತ ಆದ್ರೆ ಈ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೊಂದ್ಸರಿ, ವೈ ಅಕ್ಷಕ್ಕೊಂದ್ಸರಿ ಲಂಬವನ್ನ ನೀವು ಬರ್ಕೋಬೇಕು. ಇಲ್ಲಿ ನೋಡಿ, ಈ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ನಾನು ಲಂಬವನ್ನ ತಗೋತಿದ್ದೀನಿ ಅಂತ ಆದ್ರೆ ಇಲ್ಲಿ ನೋಡಿ, ಇದು ಒಂದು ಲಂಬ. ಇಲ್ಲೊಂದು ಪಾಯಿಂಟ್ ಬರುತ್ತಲ್ವಾ, ಈ ಪಾಯಿಂಟ್ ಅಲ್ಲಿ ಒಂದು ಸಂಖ್ಯೆ ಇರುತ್ತೆ, ಇದು ನಮಗೆ ಗೊತ್ತಿರುತ್ತೆ.
ಈ ಬಿಂದು ಬಂದು ಎಕ್ಸಾಕ್ಟ್ಲಿ 3 ಹತ್ರ ಇರೋದ್ರಿಂದ ನಮ್ಮ ಲಂಬ ಏನಿದೆಯೋ ಇದು ಸಂಖ್ಯೆ 3ರ ಹತ್ರ ಇರುತ್ತೆ. ಹಾಗಾಗಿ ನಾವೇನ್ ಹೇಳ್ತೀವಿ ಅಂದ್ರೆ ಮೂಲ ಬಿಂದುವಿನಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನಿದೆಯೋ ಈ ದೂರ ಬಂದು 3 ಘಟಕಗಳು. ಹಾಗಾಗಿ ಎಕ್ಸ್ ನಿರ್ದೇಶಾಂಕ ಬಂದು 3 ಅಂತ ನಾವು ಹೇಳ್ತೀವಿ. ಇದೇ ರೀತಿ ಏನ್ ಮಾಡ್ಬೇಕು ಅಂದ್ರೆ ಇದೇ ಬಿಂದುವಿನಿಂದ y ಅಕ್ಷಕ್ಕೆ ಒಂದು ಲಂಬವನ್ನ ತೆಗೆದುಕೊಳ್ಬೇಕು. ನೋಡಿ ಈ ರೀತಿ ಲಂಬವನ್ನ ತೆಗೆದುಕೊಳ್ತೀವಿ. ಈ ಸಂಖ್ಯೆ ಏನಿದೆಯೋ ಇದು ಬಂದು y ನಿರ್ದೇಶಾಂಕ ಅಂದ್ರೆ ಲಂಬ ದೂರ ಅಂತ ಆಗುತ್ತೆ. ಹೆಂಗಪ್ಪ ಇದು ಅಂತ ಹೇಳಿದ್ರೆ ನೋಡಿ, ಮೂಲ ಬಿಂದುವಿನಿಂದ ವೈಗಿರೋ ಡಿಸ್ಟೆನ್ಸ್ ಬಂದು 3 ಅಂದ್ರೆ ದೂರ ಬಂದು 3 ಘಟಕಗಳು. ಹಾಗಾಗಿ ಈ ಬಿಂದುವಿನ ನಿರ್ದೇಶಾಂಕ ಏನು ಅಂದ್ರೆ 3,3. ಇದನ್ನೇ ನಾವು ಹೆಂಗ್ ಹೇಳ್ತೀವಿ ಅಂದ್ರೆ ಕ್ಷಿತಿಜ ದೂರ ಬಂದೆಂಗೆ ಎಕ್ಸ್ ನಿರ್ದೇಶಾಂಕದಿಂದ ಎಕ್ಸ್ ಮೌಲ್ಯವನ್ನು ಪಡೆಯಲು ನೀವು ಎಕ್ಸ್ ಅಕ್ಷದ ಮೇಲೆ ಒಂದು ಲಂಬವನ್ನು ಬಿಡಿಸಿ. ನೋಡಿ, ಎಕ್ಸ್ ನಿರ್ದೇಶಾಂಕ ಬೇಕು ಅಂದ್ರೆ ನಾವು ಎಕ್ಸ್ ಮೌಲ್ಯವನ್ನು ಪಡೆಯಲು ಎಕ್ಸ್ ಅಕ್ಷದ ಮೇಲೆ ಈ ಬಿಂದುವಿನಿಂದ ಒಂದು ಲಂಬವನ್ನು ಬಿಡಿಸಬೇಕು. ಇದು ಒಂದು ಎಕ್ಸ್ ನಿರ್ದೇಶಾಂಕ ಅಂತ ಆಗುತ್ತೆ. ಅದೇ ರೀತಿ ಲಂಬ ದೂರ ಅಂತ ಬಂದಾಗ ವೈ ನಿರ್ದೇಶಾಂಕ ಬೇಕು ಅಂದಾಗ ವೈನ ಮೌಲ್ಯವನ್ನು ಪಡೆಯಲು ನಾವು ಬಿಂದುವಿನಿಂದ ವೈ ಅಕ್ಷಕ್ಕೆ ಒಂದು ಲಂಬವನ್ನ ಬಿಡಿಸ್ಬೇಕು. ಆ ಪಾಯಿಂಟ್ ಏನಿದೆಯೋ ಅದು ಬಂದು ವೈ ನಿರ್ದೇಶಾಂಕ ಅಂತ ಆಗುತ್ತೆ. ಈಗೇನ್ ಮಾಡಿದ್ವಿ, ಈಸಿ ವಿಧಾನ ಅಂತ ಬಂದ್ರೆ ನಾವಿರೋ ಪಾಯಿಂಟ್ ಇಂದ ಎರಡೂ ಅಕ್ಷದ ಮೇಲೆ ಲಂಬವನ್ನ ಬಿಡಿಸ್ತಿದ್ವಿ. ಯಾವ ಪಾಯಿಂಟ್ ಅಲ್ಲಿ ಇರುತ್ತೋ ಅದು ಬಂದು ನಿರ್ದೇಶಾಂಕದ ವ್ಯಾಲ್ಯೂ. ಎಕ್ಸ್ ಅಕ್ಷದ ಮೇಲೆ ಈ ಪಾಯಿಂಟ್ ನ ವ್ಯಾಲ್ಯೂ ಏನು 3. ಹಾಗಾಗಿ ಇದು ಎಕ್ಸ್ ನಿರ್ದೇಶಾಂಕ, ಇಲ್ಲಿ ಬಂದು ವೈ ನಿರ್ದೇಶಾಂಕ 3 ಅಂತ ಆಗಿದೆ. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಈ ಮೂಲ ಬಿಂದುವಿನ ನಿರ್ದೇಶಾಂಕವನ್ನ ನೋಡೋಣ. ಇದು ಬಂದು ಎಕ್ಸ್ ಅಕ್ಷದ ಮೇಲೇನೂ ಇದೆ, ವೈ ಅಕ್ಷದ ಮೇಲೇನೂ ಇದೆ. ಹಾಗಾದ್ರೆ ಇದನ್ನ 0,0 ಅಂತ ಹೇಳಿದ್ರೆ ತಪ್ಪಾಗುತ್ತಾ? ಇಲ್ಲ ಇಲ್ಲ, ಇದು ಸರಿ ಆಗುತ್ತೆ. ಈ ಡೆಫಿನೇಷನ್ ಬಳಸಿದಾಗ ನೋಡೋಣ. ಕ್ಷಿತಿಜ ದೂರ, ಲಂಬ ದೂರ. ಇಲ್ಲಿ ನೋಡಿ, ಎಕ್ಸ್ ಅಕ್ಷದ ಮೇಲೆ ಈ ಬಿಂದುವಿನಿಂದ ನಾವು ಲಂಬ ತಗೊಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಎಕ್ಸ್ ಅಕ್ಷದ ಮೇಲೇನೂ ಇದೆ. ಅದೇ ರೀತಿ ವೈ ಅಕ್ಷದ ಮೇಲೆ ತಗೊಳಕ್ಕಾಗುತ್ತಾ? ಇಲ್ಲ, ವೈ ಅಕ್ಷದ ಮೇಲೇನೂ ಈ ಬಿಂದು ಬರುತ್ತೆ. ಹಾಗಾಗಿ ನಾನು ಆಗ್ಲೇ ಹೇಳದ್ನಲ್ಲ, ಮೂಲ ಬಿಂದು ಅಂತ ಹೇಳಿದ್ರೆ ಅಕ್ಷಗಳು ಸಂಧಿಸುವ ಬಿಂದು. ಇಲ್ಲಿ ನಾವು ಲಂಬವನ್ನ ತೆಗೆದುಕೊಂಡ್ರು ಇದು ಇಲ್ಲೇ ಇರೋದ್ರಿಂದ ಇದರ ನಿರ್ದೇಶಾಂಕ 0,0 ಅಂತ ಆಗುತ್ತೆ. ಈಗ ಒಂದು ಉದಾಹರಣೆ ನೋಡೋಣ. ನೋಡಿ, ಈ ಬಿಂದು ಇಲ್ಲಿದೆ. ಇದರ ನಿರ್ದೇಶಾಂಕ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತಿದ್ವಿ? ಮೊದಲು ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಒಂದು ಲಂಬ ತಗೋತೀವಿ. ಆ ಪಾಯಿಂಟ್ ಏನಿದೆಯೋ ಅದು ಬಂದು ಎಕ್ಸ್ ನಿರ್ದೇಶಾಂಕ ಅಥವಾ ಕ್ಷಿತಿಜ ದೂರ. ಅದೇ ರೀತಿ ಬಿಂದುವಿನಿಂದ ನಾವು ವೈ ಅಕ್ಷಕ್ಕೊಂದ್ ಲೈನ್ ತಗೋತಿದ್ವಿ, ಅದು ಒಂದು ಲಂಬ. ಈ ಪಾಯಿಂಟ್ ಬಂದು ನಮ್ಮ ವೈ ನಿರ್ದೇಶಾಂಕ ಅಂತ ಆಗುತ್ತೆ. ಹಾಗಾದ್ರೆ ಈ ಬಿಂದುವಿನ ನಿರ್ದೇಶಾಂಕ ಏನು ಅಂತ ಹೇಳಿದ್ರೆ -3, -2. -3 ಅನ್ನೋದು ಕ್ಷಿತಿಜ ದೂರ, -2 ಅನ್ನೋದು ಲಂಬ ದೂರ. ಅಂದ್ರೆ ಇನ್ನೊಂದು ರೀತಿಯಲ್ಲಿ ಇದನ್ನ ನಾವು ಆಪ್ಸಿಸ ಅಂತೀವಿ. ಇದನ್ನ ನಾವು ಆರ್ಡಿನೇಟ್ಸ್ ಅಂತ ಕರಿತೀವಿ. ಇದೇ ರೀತಿ ಕೆಲವೊಂದು ಉದಾಹರಣೆ ನೋಡನ್ವಾ? ನೋಡಿ, ಈ ರೀತಿ ನಮ್ಮ ಹತ್ರ 3 ಬಿಂದುಗಳಿದಾವೆ. ಈ 3 ಬಿಂದುನ ನಾವು ನಿರ್ದೇಶಾಂಕ ಕಂಡುಹಿಡಿಬೇಕು. ಮೊದಲನೇ ಬಿಂದು ನೋಡಿ, ಆಗ್ಲೇ ಹೇಳಿದ ತರ ಈಸಿಯಾಗಿ ಈ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಒಂದು ಲಂಬ. ಇಲ್ಲೇನಿದೆ -4. ಅಲ್ಲಿಂದ ವೈ ಅಕ್ಷಕ್ಕೆ ಒಂದು ಲಂಬ, ಇಲ್ಲೇನಿದೆ 2 ಅಂತ ಇದೆ. ಈ ಬಿಂದುವಿನ ನಿರ್ದೇಶಾಂಕ ಏನು ಅಂತ ಹೇಳಿದ್ರೆ ಈಸಿಯಾಗಿ ಹೇಳ್ತೀವಿ, -4,2. ಇಲ್ಲಿ ನೋಡಿ ಮಕ್ಳ, ಇಲ್ಲೊಂದ್ ಪಾಯಿಂಟ್ ಇದೆ. ಎಲ್ಲಿದೆ ಅಂತ ಹೇಳಿದ್ರೆ 5 ಅಂದ್ರೆ ವೈ ಅಕ್ಷದ ಮೇಲೆ ಇದೆ. ಇದರ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕಂದ್ರೆ ಮೊದ್ಲಿಗೆ ನಾವು ಇಲ್ಲಿಂದ ಎಕ್ಸ್ ಅಕ್ಷದ ಮೇಲೆ ಒಂದು ಲಂಬವನ್ನ ತೆಗೆದುಕೊಂತಿದ್ವಿ. ಹೌದು ತಾನೆ? ಇಲ್ಲಿ ಯಾವ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ? 0 ಅನ್ನೋ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಎಕ್ಸ್ ನ ನಿರ್ದೇಶಾಂಕ ಬಂದು 0, ವೈ ನ ನಿರ್ದೇಶಾಂಕ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪಾಯಿಂಟ್ ವೈ ಅಕ್ಷದ ಮೇಲಿರೋದ್ರಿಂದ ವೈ ನಿರ್ದೇಶಾಂಕ ಬಂದು ಸಂಖ್ಯೆ 5 ಅಂತಾನೆ ಆಗುತ್ತೆ. ಹಾಗಾದ್ರೆ ಈ ಬಿಂದುವಿನ ನಿರ್ದೇಶಾಂಕ ಏನು ಅಂತ ಹೇಳಿದ್ರೆ 0,5. 0 ಅನ್ನೋದು ಆಪ್ಸಿಸ ಅಂದ್ರೆ ಕ್ಷಿತಿಜ ದೂರ, 5 ಅನ್ನೋದು ಲಂಬ ದೂರ ಅಂದ್ರೆ ಆರ್ಡಿನೇಟ್ ಅಂತ ಹೇಳ್ಬೋದು. ಕೊನೆ ಬಿಂದು ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿಂದ ನಾನು ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನು ತೆಗೆದುಕೋಬೇಕಲ್ವಾ? ಹೌದು. ಪಾಯಿಂಟ್ ನೋಡಿ 2 ಅಂತ ಆಯ್ತು. ವೈ ಅಕ್ಷದ ಮೇಲೆ ಒಂದು ಲಂಬ, ಅದು ಬಂದು -3. ಈ ಬಿಂದುವಿನ ನಿರ್ದೇಶಾಂಕ ಬಂದು 2, -3 ಅಂತ ಆಗತ್ತೆ.
ಸೊ ನಾವು ಬಿಂದು ಅನ್ನೋದಿದ್ರೆ ಇದರ ನಿರ್ದೇಶಾಂಕವನ್ನ ಹೆಂಗ್ ಕಂಡಿಡಿಯೋದು ಅಂತ ಇಲ್ಲಿ ಕಲ್ತ್ವಿ. ಈಸಿಯಾಗಿನೂ ಕಲ್ತ್ವಲ್ಲ? ಹೌದು. ಇದನ್ನ ನೀವು ತಲೆಲಿಟ್ಕೊಂಡು ಮುಂದಿನ ತರಗತಿಗಳಲ್ಲಿ ಉಪಯೋಗಿಸ್ತಾ ಹೋಗ್ಬೇಕು.